ಹಿ ಈಸ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಎಂಥ ಪವರ್ಫುಲ್ ಬ್ಯಾಟಿಂಗ್ ಮಾಡ್ತಾನಪ್ಪ ಅಂತ ಮೊನ್ನೆ ತಾನೇ ಗುಜರಾತ್ ತಂಡದ ವಿರುದ್ಧ ಸೆಂಚುರಿ ಬಾರಿಸಿದ್ದ ವೈಭವ್ ಸೂರ್ಯವಂಶಿಗೆ ಕ್ರೀಡಾಭಿಮಾನಿಗಳು ಹೊಗಳ್ತಿದ್ರು. IPL ಇತಿಹಾಸದಲ್ಲೇ 2ನೇ ಅತ್ಯಂತ ವೇಗದ ಶತಕ ಸಿಡಿಸಿದ್ದ ವೈಭವ್ ಇಡೀ ವಿಶ್ವದಲ್ಲೇ ಫುಲ್ ಫೇಮಸ್ ಆಗಿಬಿಟ್ಟಿದ್ದ. 14 ವರ್ಷಕ್ಕೆ ಇಂತಹ ದೊಡ್ಡ ಸಾಧನೆ ಮಾಡಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಆದ್ರೀಗ ದಿಢೀರ್ ಸ್ಟಾರ್ ಆದ ಬೆನ್ನಲ್ಲೇ ವೈಭವ್ ಸಂಕಷ್ಟವೊಂದಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. ವೈಭವ್ 10ನೇ ವಯಸ್ಸಿನಲ್ಲೇ ಕಠಿಣ ಅಭ್ಯಾಸ ನಡೆಸಿದ್ದ. ಆತನ ಭವಿಷ್ಯಕ್ಕಾಗಿ ಆತನ ತಂದೆ ತನ್ನ ಜಮೀನು ಮಾರಿ ಸಪೋರ್ಟ್ ಮಾಡಿದ್ರು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ. ಒಂದೇ ಪಂದ್ಯದಲ್ಲಿ ವೈಭವ್ನ ಖ್ಯಾತಿ ಉತ್ತುಂಗಕ್ಕೇರಿತ್ತು. ಆದ್ರೆ ಸಡನ್ ಆಗಿ ಆತನ ವಿರುದ್ಧ ಕೆಲವು ಆರೋಪಗಳು ಕೂಡ ಹಬ್ಬಿವೆ. ಅವನಿಗೆ ನಿಜವಾಗ್ಲೂ 14 ವರ್ಷ ಅಷ್ಟೇನಾ, ಅವನಿಗೆ ಇನ್ನೂ ಜಾಸ್ತಿ ವಯಸ್ಸಾಗಿದೆ ಅಂತೆಲ್ಲ ನೆಟ್ಟಿಗರು ಸಾಮಾಜಿಕ ಮಾಧ್ಯಮದಲ್ಲಿ ಕಮೆಂಟ್ ಹಾಕ್ತಿದ್ದಾರೆ. ಜೊತೆಗೆ ಆತನ ನಿಜವಾದ ವಯಸ್ಸಿನ ಬಗ್ಗೆ ತನಿಖೆ ನಡೆಸಲು ಆಗ್ರಹಿಸುತ್ತಿದ್ದಾರೆ. ಹೀಗೆ ವೈಭವ್ ಮೇಲಿನ ಅಭಿಪ್ರಾಯ ಸಡನ್ ಆಗಿ ಚೇಂಜ್ ಆಗಲು ಕಾರಣ ಕೂಡ ಇದೆ. ಎಸ್, ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್ ತಮ್ಮ ವಯಸ್ಸನ್ನ ಮರೆಮಾಚೋದು ಸರ್ವೇ ಸಾಮಾನ್ಯ. ಇದೇ ಆರೋಪ ವೈಭವ್ ಮೇಲೂ ಬಂದಿದೆ. ವೈಭವ್ 2 ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ತನ್ನ ವಯಸ್ಸಿನ ಬಗ್ಗೆ ಮಾತಾಡಿದ್ದಾನೆ. ಆಗ್ಲೇ ತನಗೆ 14 ವರ್ಷ ಎಂಬ ಮಾಹಿತಿಯನ್ನ ಸ್ವತಃ ವೈಭವ್ ಸೂರ್ಯವಂಶಿ ಹಂಚಿಕೊಂಡಿದ್ದಾನೆ. ಹೀಗಿರುವಾಗ 2 ವರ್ಷಗಳು ಕಳೆದ್ರೂ ಅವನಿಗೆ 14 ವರ್ಷವೇ ಆಗಿರಲು ಹೇಗೆ ಸಾಧ್ಯ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅವನು ತಪ್ಪು ಮಾಹಿತಿ ನೀಡಿದ್ದಾನೆ. ಆತನ ನಿಜವಾದ ವಯಸ್ಸಿನ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ವೈಭವ್ ಮೇಲೆ ಇಷ್ಟೆಲ್ಲ ಆರೋಪಗಳು ಬರ್ತಿರುವಾಗ ಅವರ ತಂದೆ ಮಾತ್ರ ಅವೆಲ್ಲವನ್ನ ಅಲ್ಲಗಳೆದಿದ್ದಾರೆ. ವೈಭವ್ಗೆ ತನ್ನ ವಯಸ್ಸಿನ ಬಗ್ಗೆ ಸರಿಯಾದ ಪರಿಜ್ಞಾನ ಇರಲಿಲ್ಲ. ಸರಿಯಾದ ಮಾಹಿತಿ ಇಲ್ಲದೆ ಆ ರೀತಿಯಾಗಿ ಹೇಳಿದ್ದಾನೆ. ಅವನಿಗೆ ನಿಜವಾಗಿಯೂ 14 ವರ್ಷ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ಸಹ ನೆಟ್ಟಿಗರು ಮಾತ್ರ ವೈಭವ್ ವಯಸ್ಸಿನ ಬಗ್ಗೆ ತನಿಖೆ ನಡೆಸುವಂತೆ ಕಮೆಂಟ್ಸ್ ಹಾಕ್ತಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.